ಓಹ್ ಹೌದ್ರಾ? ಕುಮಾರ ಏನ್ ಮಾವ? ಚಿಂತೆ ಏನೋ ಇದ್ರೆ ಕೊಡ್ಕಂಡ್ಲ. ಯಾಕ ಬೆಳಗ್ಗೆ ಚಳಿ ಆಗ್ತಾ ಇದೆ ಕಂಡ್ಲ. ಅಂಗಡಿಗೆ ಹೋಗಿ ಸಿಗರೇಟ್ ಅನ್ನು ತಗೊಂಡು ದಮ್ ಹೊಡ್ಕೊಂಡು ಹೋಗ್ತೀನಿ. ನಂತಾಗೆಲ್ಲ ಐತ್ ಮಾವ ಚೇಂಜು ನೋಡು. ಮಾವ 500 ರೂಪಾಯಿ ನನಗ್ ಬೇಕು ಮಾವು. ನಾನ್ ಕೊಡಂಗಿಲ್ಲ. ಏನ್ ಮಾವು ಸಿಟಿಯಿಂದ ಯಾವಾಗ ಬಂದ್ರೆ? ಚೆನ್ನಾಗಿದ್ದೀರಾ? ಇದ್ಯಾಕ್ಲಾ ಕುಮಾರ ನೀನ್ ಆಗ ಕೇಳ್ತಾ ಇದೀಯಾ? ನೀನ್ ಹುಟ್ಟದಾಗ್ಲಿಂದ ಹಿಡಿದು ನಿನ್ ಮಗನ್ ನಾಮಕರಣ ಆಗೋವರ್ಗು ನಾನು ಇಲ್ಲೇ ಅವನಿ. ಇಲ್ಲಿ ಬಿಟ್ಟು ನಾನು ಸಿಟಿಗೆ ಆಗಿ ಹೋಗ್ಲಿ? ಸುಮ್ಕೇರಿ ಮಾವ, ಊರಲ್ಲಿ ಎಷ್ಟು ಅಂತ ಜಲಡಿ ಹಾಕದ್ ನಿಮ್ಗೆ? ಏನಪ್ಪ ಕುಮಾರ ವಿಷಯ? ಊರ್ನವರೆಲ್ಲ ಸರ್ಕೊಂಡು ನನಗೆ ಸನ್ಮಾನ ಗಿನ್ಮಾನ ಮಾಡ್ಬೇಕಂತ ಅನ್ಕೊಂಡಿದ್ದೀರೇನು? ಬೆಳಗಿನ ಜಾವ ನಾನು ಊರ್ನೊಳಗೆ ಆಚೆಯಿಂದಾನೆ ಬಂದೆ. ನಂಗಾರು ಮೂಸೆ ಇಲ್ಲ ನೋಡೇ ಇಲ್ಲ ಅಂತ ನೀನು ಊರ್ನವ್ರು ಹೇಳ್ಕೊಡ್ಸಿದ್ರ ಏನನ? ಓಹೋ, ಇವ್ ರಾಜವಂಶಸ್ಥರು ಸನ್ಮಾನ ಮಾಡಕ್ ಇನ್ನೊಂದ್ ದಿವಸ ಪ್ಲಾನ್ ಮಾಡ್ಕೊಂಡವ್ರ ಊರೆಲ್ಲ ಸೇರಿ. ಇದೆಲ್ಲ ಇರ್ಲಿ, ಮೊನ್ನೆ ಸೀಮೆ ಹಸುಗಳಿಗೆ ಬೂಸ ಮಟ್ಟ ತಗೋಬೇಕು ಅಂತ ದುಡ್ಡು ಇಸ್ಕೊಂಡಲ್ಲ 500 ರೂಪಾಯಿ, ಎಲ್ಲಿ ನಾ ಕೊಟ್ಟೇ ಇಲ್ಲ? ಅಯ್ಯೋ ಕುಮಾರ, ನಾನು ನಿನ್ಗೆ ದುಡ್ಡು ಕೊಡ್ಬೇಕಂತಾನೆ ಇದ್ದೆ. ಹಾಲ್ ಡೈರಿ ಕಡೆಯಿಂದ ನಂಗಿಂದ ದುಡ್ಡು ಬಂದಿಲ್ಲ ಕುಮಾರ. ಅವ್ರಿನ್ನ ಅವಾಗ ಇವಾಗ ಅಂತ ಇದಾರೆ ಕಣ್ಲ. ದುಡ್ಡು ಬಂದ ತಕ್ಷಣ ಕೊಟ್ಬಿಡ್ತೀನ. ಮಾವ, ಈಗ ತಾನೇ ಮನೆ ಕಡೆಯಿಂದ ಬಂದೆ ನಾನು. ಅತ್ತೆ ಮನೆ ಹತ್ರ ನಂಗೆಲ್ಲ ಹೇಳಿದ್ರು, ಡೈರಿಯಲ್ಲಿ ಬಂದಿರೋ ದುಡ್ಡೆಲ್ಲ ನಿನ್ನ ಹತ್ರ ಐತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ದೋಸ್ರಿಗೆ ಆ ಟೈಮಲ್ಲಿ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಒಂದು ಗೊತ್ತಿಲ್ಲ. ನನಗೆ ಬರೋ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನೋಡಿದ್ರೆ ಬರೀ 500 ರೂಪಾಯಿ ಇದೆ. ಇವನಿಗೆ ದುಡ್ಡು ನಾನು 500 ರೂಪಾಯಿ ಕೊಡ್ಬೇಕೋ ಬೇಡು, ಏನ್ ಮಾಡೋದು? ಕುಮಾರ ಇಲ್ಲಿಂದ ಏನಾದ್ರು ಮಾಡಿ ಕಳಿಸ್ಬಿಡೋಣ, ಆಮೇಲೆ ನಾನು ಎಣ್ಣೆ ಹಾಕೋಣ. ಇದು ಕರೆಕ್ಟ್ ಐಡಿಯಾ. ಏನ್ ಮಾವ, ನನ್ ಕಾಸು ಕೇಳ್ತಾ ಇದ್ರೆ ನೀನ್ ಏನೋ ಯೋಚನೆ ಮಾಡ್ತಾ ಇದ್ಯಾ? ಈಗಿತ್ ಕುಮಾರ, ನೀನ್ ಬರೋಕ್ಕಿಂತ ಮುಂಚೆ ಅದು ನಿನ್ ಬಾಮ ಇದಕ್ಕೆ ದುಡ್ಡಿನ ಅವಶ್ಯಕತೆ ಇತ್ತಂತೆ. ಅದಕ್ಕೆ ನಾನು ಫೋನ್ ಮಾಡಿದ್ದ. ನಾನು ಹುಡುಗರ ಕೈಯಿಂದ ಫೋನ್ ಪೇ ಮಾಡಿಸಿ ಈಗ ಇಲ್ಲಿ ಬಂದು ಕೂತ್ಕೊಂಡೆ. ಅಷ್ಟೇ ನೀನು ಬಂದೆ ಅಷ್ಟೇ. ಸರಿ, ಈಗ ನನ್ ಬಾಂಬ ಇದನ್ ಕಾಲ್ ಮಾಡ್ಕೊಡು, ಒಂದ್ಸಲ ನಾನು ಮಾತಾಡ್ತೀನಿ. ಇವತ್ತಿವ್ನು ಕಾಸು ಕೊಡೋರ್ಗು ಬಿಡಲ್ಲ ಅನ್ಸುತ್ತೆ. ನನ್ನ ಹತ್ರ ಇರೋ 500 ರೂಪಾಯಿ ಕೊಟ್ಬಿಟ್ಟು ರಾತ್ರಿ ಎಣ್ಣೆಗೆ ಏನಾದ್ರು ಅಡ್ಜಸ್ಟ್ ಮಾಡ್ಕೊಂಬೋಣ. ನನ್ನ ಹತ್ರ ಸುಳ್ಳು ಹೇಳ್ತೀಯಲ್ಲ? ನನ್ನ ಹತ್ರ ಇರೋ ದುಡ್ಡು ಕಿತ್ಕೊಂಡು ಹೋಗ್ತೀಯಲ್ಲ ಕಣ್ಲ. ನನಗೊಂದು ಟೈಮ್ ಅನ್ನೋದು ಬಂದೇ ಬರುತ್ತೆ, ಆಗ ನೀನು ನೋಡ್ಕೊಂತೀನಿ. ಕುಮಾರ, ಇವತ್ತೇನಾದ್ರು ಮಾಡಿ ನಿಂತವ 500 ರೂಪಾಯಿ ಖರ್ಚು ಮಾಡಿಸ್ತೀನಿ ಇರು. ಕುಮಾರ, ಈಗ ನಾನು ದಮ್ ಹೊಡಿಬೇಕು ಅನ್ನಿಸ್ತಾ ಇದೆ ಕಣ್ಲ. ಸರಿ, ಈಗ ನಿನ್ನ ಹತ್ರ ಇರೋ 500 ರೂಪಾಯಿ ನಂಗೆ ಕೊಡು. ನಂಗೆ ಬೇಕಾಗಿರೋ ತಗೊಂಡ್ಬಿಟ್ಟು ಮಿಕ್ಕಿರೋ ನೀನು ಕೊಡ್ತೀನಿ. ಹೋಗ್ ಮಾವು, ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಹಿಂದಿನ ಸಲ ಕೊಟ್ರೆ 500 ರೂಪಾಯಿ ಕೊಡೋದಕ್ಕೆ ಅಷ್ಟು ಡ್ರಾ ಮಾಡಿದ್ಯಾ. ಇನ್ನು ಈ ಸಲ ಕೊಟ್ಬಿಟ್ರೆ ಎಷ್ಟು ಆಟ ಆಡ್ಸ್ಬಿಡ್ತೀನಿ ನೀನು. ನನ್ ಖರ್ಚ್ಕೊಂತಿರೋದು 500 ರೂಪಾಯಿ, ಅದನ್ನ ನೀನು ಕೊಟ್ಬಿಟ್ರೆ ತಿರ್ಗಿ ನಾನೇನ್ ಮಾಡ್ಲಿ? ಸರಿ ಕಣಪ್ಪ, ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ಲ ತಾನೆ? ಬಾ ನನ್ನ ಜೊತೆ ಕುತ್ಕೋ. ಅಂಗಡಿ ಹತ್ರ ನನಗೇನು ಬೇಕಾದ್ ತಗೊಂತೀನಿ, ಮಿಕ್ಕಿರೋ ದುಡ್ಡು ನೀನೇ ತಗೊಂಡವಂತೆ. ಏನೋ ಕೆಲಸ ಇದ್ ಬರಕ್ಕಿಲ್ಲ, ನಾನು ಹೋಗ್ ಮಾವು. ಅರ್ಥ ಮಾಡ್ಕೊಳ್ಳೋ ಕುಮಾರ, ನನಗೆ ವಿಪರೀತ ತಲೆನೋವು. ಈಗ ಪೆಟ್ರೋಲ್ ಆಫ್ ಮಾಡಿದ್ದೀನಿ. ಇನ್ನು ನಿಂಗೆ ಆಟ ಆಡಿಸ್ತೀನಿ, ನೋಡ್ತಾ ಇರ್ಕಣ್ಲ.
ಏನಾಯ್ತು ಮಾವ? ಪೆಟ್ರೋಲ್ ಖಾಲಿ ಆಗಿರ್ಬೇಕಂಡ್ಲ. ರಾತ್ರಿ ಪೇಟೆಯಿಂದ ಬರುವಾಗ ಪೆಟ್ರೋಲ್ 60 ರೂಪಾಯಿಗೆ ಹಾಕ್ಸಿದ್ದೆ, ಈಗ ಅದು ಹೆಂಗೆ ಆಫ್ ಆಗೋಯ್ತು ಇಷ್ಟು ಬೇಗ? ಅವು ನೀನೆಲ್ಲ ಗಾಡಿ ಟ್ಯಾಂಕ್ ಪೆಟ್ರೋಲ್ ಹಾಕ್ಸೋ ಬದಲು ನೀನು ಹೊಟ್ಟೆಗೆ ಪೆಟ್ರೋಲ್ ಹಾಕೊಂಡು ಇಡ್ತೀಯ ರಾತ್ರಿ, ಅದಕ್ಕೆ ಗಾಡಿ ಟ್ಯಾಂಕಲ್ಲಿ ಪೆಟ್ರೋಲ್ ಖಾಲಿ ಆಗಿರೋದು. ನೋಡೋ, ಕಾಮಿಡಿ ಮಾಡಕ್ ಹೋಗ್ಬೇಡ. ಫಸ್ಟು ಗಾಡಿ ಹೆಂಗ್ ಸ್ಟಾರ್ಟ್ ಮಾಡ್ತೀವಿ ನನಗೆ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ಬಿಟ್ಟು ಆಲ್ ಇಂಡಿಯರಿಗೆ ಹಾಲು ಹಾಕ್ಬಿಟ್ಟು ಮನೆಗೆ ನಾನು ಕರ್ಕೊಂಡೋಗಿ ಬಿಡು ಅಷ್ಟೇ. ಎಷ್ಟು ಸಲ ಕಿಕ್ ಕೊಡೋದು ಸ್ಟಾರ್ಟ್ ಆಗ್ತಲ್ಲ ಕುಮಾರ. ಮುಂದೆ ಅಲ್ಲೊಂದು ಅಂಗಡಿ ಇದೆ, ಅಲ್ಲಿ ಪೆಟ್ರೋಲ್ ಹಾಕೊಂಡು ಹೋಗೋಣ ನಡಿ. ಪೆಟ್ರೋಲ್ ಕಾಸೆಲ್ಲ ಐತಿ ಇವಾಗ? ಈಗ ನಿನ್ ತವ ಆಯ್ತಲ್ವಾ ಕಾಸು, ಅದ್ರಲ್ಲಿ ಪೆಟ್ರೋಲ್ ಹಾಕ್ಸು. ಸಂಜೆ ಬಂದಾಗ ನಿಮ್ಮ ಅತ್ತೆ ಹತ್ರ ಇಸ್ಕೊಡ್ತೀನಿ, ಆಯ್ತಲ್ವಾ? ಅಷ್ಟೇ ಅಲ್ವಾ? ಅಲ್ಲ ಮಾವ, ಆರಾಮಾಗಿ ಬಸ್ ಹೊರ್ಸ್ಕೊಂಡಿದ್ದೆ, ಅಂದವ್ನ್ ಕರ್ಕ ಬಂದು ಸಿಗರೇಟ್ ಕೊಡ್ಸ್ಕೊಂಡಿದ್ದು ಅಲ್ದೆ ಈಗ ಪೆಟ್ರೋಲ್ ಹಾಕ್ಸ್ಬೇಕಾ? ಹಾಗೆಲ್ಲ ಅನ್ಬೇಡ ಕಣ್ಲ, ಇದೊಂದ್ಸಲ ಪೆಟ್ರೋಲ್ ಹಾಕಿಸ್ಲಾ, ಸಾಯಂಕಾಲ ನಿನ್ ದುಡ್ಡು ನಿಂಗೆ ಕೊಟ್ಬಿಡ್ತೀನಲ್ವಾ, ಇನ್ನೇನು? ನೋಡ್ ಮಾವ, ನಾನು ನಿನ್ ಮಾತು ನಂಬಲ್ಲ. ಬೇಕಾದ್ರೆ ಗಾಡಿ ಬೇಕಾದ್ರೆ ಡೈರಿವರೆಗೂ ಬೇಕಾದ್ರೆ ತಳ್ಬಿಡ್ತೀನಿ, ನಾನ್ ಮಾತ್ರ ಇದು ದುಡ್ಡು ಕೊಡಂಗಿಲ್ಲ. ಸರಿ ಕಣಪ್ಪ, ತಳ್ಳು. ನಿನ್ನ ಹಾಕೊಂಡು ನಾನಕ್ ಬೇಡ ಅನ್ಲಿ. ತಳ್ಳು ತಳ್ಳು ಕುಮಾರ, ನನಗೂ ಅದೇ ಬೇಕಾಗಿರೋದು. ತಳ್ಳು ತಳ್ಳು. ಪೆಟ್ರೋಲ್ ಆಫ್ ಆಗಿದೆ ಅಂತ ಗೊತ್ತಿಲ್ಲ ಪಾಪ ಕುಮಾರಂಗೆ. ತಡಿ ಮಾವ, ತಡಿ ಮಾವ, ತಡಿ ಮಾವ, ತಡಿ ಮಾವ. ಸರಿಯಾಗಿರೋ ಟೈಮಲ್ಲಿ ಗಾಡಿ ಇಟ್ಕೊಂಡು, ಇಲ್ಲಾಂದ್ರೆ ನಾನು ಕೆಳಗಡೆ ಬಿದ್ದಿದ್ರೆ ನನ್ನ ಬಾಡಿನ ನೀನು ಎತ್ಕೊಂಡು ಹೋಗ್ಬೇಕಾಗಿತ್ತು. ಅಯ್ಯ, ಬಿದ್ದಾದ್ರೂ ಬೀಳಿಲ್ಲ ನೀನು. ನಡಿ ನಡಿ ಆಯ್ತಾ, ತಿರ್ಸ್ಕೊ ಗಾಡಿ. ಇಲ್ಲೇ ಇರು ಕುಮಾರ, ಹಾಲಾಗಿ ಬರ್ತೀನಿ. ಹೋಗಪ್ಪ. ಓ, ಎಷ್ಟಾದಮ್ಮ ಹೋಗೋದು ನೀನು? ಅದೇ ನಂಗೆ ಮಾತಾಡ್ತಾ ಹೋಗ್ಬಿಡ್ತಿದ್ಯಾ? ಅದೇನು ಮಾವ ಹಂಗ ಹೋಗ್ತಿದ್ಯಾ? ಯೋ ಮಾವ, ಯೋ ಮಾವ, ತಡಿಯಯ್ಯ. ಯೋ ಮಾವ, ನನ್ನ ಬಾಧೆ ಅರ್ಥ ಆಗ್ತದಲ್ಲ ನಿನ್ಗೆ? ಊರಿಂದ ಎಕ್ಸೆಲ್ ನಿನ್ನ ಹೆಣ್ಣು ತಲ್ಕೊ ಬಂದಿದ್ದೀನಿ, ಒಂದ್ ಸ್ವಲ್ಪ ಹೊತ್ತು ಕಾಯಕ್ಕಾಗಲ್ವಾ? ಆಗ್ತಾ ಇಲ್ಲ, ತಡಿ ನನ್ನ ಕೈಲಿ. ಯೋ ಮಾವ. ಹೋ ಯಪ್ಪ, ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಬಂದು ನಿನ್ನ ಹತ್ರ ತಗ್ಲಕ್ಕ ಬಿಟ್ಟೆ ನಾನು. ಅಪ್ಪ, ತಡಿಯ ಮಾವು. ಕುಮಾರ, ಮತ್ತೆ ಈಗ ಏನ್ ಮಾಡೋದು? ಪೆಟ್ರೋಲ್ ಹಾಕ್ಸು, ಹೋಗೋಣ. ಇಲ್ಲ ಅಂದ್ರೆ ಆಗ್ಲೇ ತಳ್ಳು ತಳ್ಳು, ಹೋಗೋಣ. ಏನ್ ಮಾಡ್ತೀವಿ ನೋಡಪ್ಪ. ಇವ ಏನಪ್ಪ ಅತ್ಲಾಗಿತ್ಲಾಗ ಹೋಗಿ ಬರೀ ದುಡ್ಡಿನ ವಿಚಾರಕ್ಕೆ ಬರ್ತವನೆ. ಮತ್ತೆ ಈ ಒಳ್ಳೆ ಸಮೋಸ ಆಯ್ತಲ್ಲ ಯಪ್ಪಂದು. ತಗೋ, ಪೆಟ್ರೋಲ್ ಹಾಕ್ಸ್ಕೊಂತೀವ ಇಲ್ಲ ನೀವು ಹೊಟ್ಟೆಗೆ ಎಣ್ಣೆನ ಹಾಕೊಂತೀವ ನನಗೆ ಗೊತ್ತಿಲ್ಲ. ಫಸ್ಟ್ ತಗೊಂಡೋಗ್ಬಿಟ್ಟು ನನ್ಗೆ ಊರಾಕ್ ಬಿಡಪ್ಪ. ಯಾವತ್ತಾದ್ರೂ ಬಂದ್ರೆ ಕೇಳಿ ನಿನ್ ಜೊತೆಲಿ. ಹೊಸ ಅವತಾರ ಆಡ್ತಾನಲ್ಲ ಈ ಭಯ. ಅಯ್ಯೋ ಕುಮಾರ, ಇಷ್ಟೊತ್ತು ಪೆಟ್ರೋಲ್ ಆಫ್ ಆಗೈತ್ ಕಣ್ಲ, ನಾವು ನೋಡ್ಕೊಳ್ಳೇ ಇಲ್ಲ, ಅದಕ್ಕೆ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ. ಪಾಪ, ಕಷ್ಟಪಟ್ಟು ಊರಿಂದ ಇಲ್ಲಿ ತನಕ ತಳ್ಳಿದ್ಯಾ.